ಬಿಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ನಗರ ನಕ್ಸಲರಿದ್ದಂತೆ. ಪ್ರಿಯಾಂಕ್ ಆರ್ಎಸ್ಎಸ್ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲ. ಬಿಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ನಗರ ನಕ್ಸಲರಿದ್ದಂತೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲ. ಇವರ ಮಾತು ನೋಡ್ತಿದ್ರೆ ಹಿರಣ್ಯಕಶಿಪುವಿಗೆ ಆದ ಶಿಕ್ಷೆ ಆಗತ್ತೆ. ಇವರ ಮಾತು ಕೇಳ್ತಿದ್ರೆ ಹಿರಣ್ಯಕಶಿಪುವಿಗೆ ಆದ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ವಿರುದ್ಧ ಈಶ್ವರಪ್ಪ ನಿಗಿ ಅಂತ ಇರುವಂತದ್ದು. ಕೈನಾಯಕರನ್ನ ಬಾಯಲ್ಲಿಯೇ ಹುರಿದು ಮುಕ್ಕಿದ್ದಾರೆ ಕೆಎಸ್ ಈಶ್ವರಪ್ಪ. ಅಂಬೇಡ್ಕರ್ ಸಂವಿಧಾನದ ಅರಿವಿಲ್ಲದ ಗೃಹ ಮಂತ್ರಿಯನ್ನ ಪಡೆದಿದ್ದೇವೆ. ರೌಡಿಗಳು ಕುಡುಕರು ಸಹ ಈ ರೀತಿ ಮಾತನಾಡುವುದಿಲ್ಲ. ಬಿಕೆ ಹರಿಪ್ರಸಾದ್ ಕೂಡ ದಾರಿ ತಪ್ಪುತ್ತಿದ್ದಾರೆ ಅಂತ ಈಶ್ವರಪ್ಪ ಈಗ ಕಿಡಿಕಾರಿರುವಂತದ್ದು. ಹರಿಪ್ರಸಾದ್ ಹಿಂದೂ ರಾಷ್ಟ್ರವಾಗಲು ಬಿಡಲ್ಲ ಅಂತ ಹೇಳಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಸೋಲಿಗೆ ಇದೇ ಪ್ರಮುಖ ಕಾರಣವಾಗಲಿದೆ ಅಂತ ಕೂಡ ಹೇಳಿರುವಂತದ್ದು. ಹರಿಪ್ರಸಾದ್ ಪ್ರಿಯಾಂಕ್ ನಗರ ನಕ್ಸಲರಂತೆ ಅಂತ ಮಾತನಾಡಿದ್ದಾರೆ. ಹರಿ, ಪ್ರಿಯಾಂಕ್, ಯತೀಂದ್ರ ರಾಜ್ಯದ ಜನರ ಬಳಿ ಕ್ಷಮೆ ಕೇಳಬೇಕು. ಶಿವಮೊಗ್ಗದಲ್ಲಿ ರಣಾರ್ಭಟಿಸಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಬಿಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ನಗರ ನಕ್ಸಲರಿದ್ದಂತೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಹೇಳಿಕೆಗೆ ಈಗ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲರಾಗಿರುವಂತದ್ದು. ಬಿಡಲ್ಲ ಅಂತೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು ಇಬ್ಬರು ಮಂತ್ರಿಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನ ಕರ್ನಾಟಕ ರಾಜ್ಯದವ್ರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂತ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ, ನಾನು ಪತ್ರ ಬರೆದಿದ್ದೇನೆ, RSS ಮೋಹನ್ ಭಾಗವತರ ಉತ್ತರ ಕೊಡ್ಲಿ, ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರ ಉತ್ತರ ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರುಗಳಿಗೆ ಗುಲಾಮರು ಅಂತ ಕರೆಯುವಂಥ ಮಾತು ಇವ್ರು ಆಡಿದ್ರೆ ಇವ್ರಿಗೆ ಯಾವ ಭಾಷೆಗಳು ಕರಿಬೇಕು? ಪ್ರಿಯಾಂಕ ಖರ್ಗೆಗೆ ಅದನ್ನು ಬಿಟ್ಟು ರಸ್ತೆಯಲ್ಲಿ ಹೋಗುವಂಥ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ RSS. ಪತ್ರಿಕೆ TV ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರಿಗೆ ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನು ಸಹಿಸಲ್ಲ. ಈ ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕ ಖರ್ಗೆ ದಾರಿ ತಪ್ಪೋಗ್ತಾ ಇದ್ದಾರೆ. ಅವ್ರು ನಿನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದೀರಾ? ಇಡೀ ದೇಶ ಜನ ಹಿಂದುತ್ವವನ್ನು ಒಪ್ಪಿ ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಹಿಂದೂ ರಾಷ್ಟ್ರವನ್ನು ಮಾಡಕ್ಕೆ ಬಿಡಲ್ಲ ಅಂತೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು ಇಬ್ಬರು ಮಂತ್ರಿಗಳಾಗ್ಬಿಟ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. ಹಾಗೆ ಇವರು RSS